ಚಳ್ಳಕೆರೆ ತಾಲೂಕು ವ್ಯಾಪ್ತಿಗೆ ಬರುವ ಮೈಲನಹಳ್ಳಿಗೆ ಸೇರಿದ ಬೂದಿಹಳ್ಳಿ ಗ್ರಾಮದವರಿಗೆ ಮೇ ತಿಂಗಳ ಪಡಿತರ ಹಕ್ಕಿ ನೀಡಿಲ್ಲ ಎಂದು ಚಳ್ಳಕೆರೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದರು. ಸೊಸೈಟಿಯವರು ಪಡಿತರದಾರರ ಹೆಬ್ಬೆಟ್ಟನ್ನು ಒತ್ತಿಸಿಕೊಂಡು ಹಕ್ಕಿಯನ್ನು ನೀಡಿಲ್ಲ ಎಂದು ತಹಶೀಲ್ದಾರ್ ಅವರಿಗೆ ದೂರಿದರು. ಫುಡ್ ಇನ್ಸ್ಪೆಕ್ಟರ್ ಬೂದಿಹಳ್ಳಿ ಗ್ರಾಮಕ್ಕೆ ಬಂದು ಜೂನ್ ತಿಂಗಳಲ್ಲಿ 2 ತಿಂಗಳ ಹಕ್ಕಿಯನ್ನು ವಿತರಿಸುತ್ತೇವೆ ಎಂದು ಹೇಳಿದರು. ಆದರೂ ಕೂಡ 2 ತಿಂಗಳಾದರೂ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಪಡಿತರ ಹಕ್ಕಿಯನ್ನೇ ನಂಬಿ ಬದುಕುವ ಕೂಲಿ ಕಾರ್ಮಿಕರಿಗೆ ಹಾಗೂ ಕಡು ಬಡವರಿಗೆ ವಿತರಿಸದೆ ಸೊಸೈಟಿಯವರು ವಂಚಿಸುತ್ತಿದ್ದಾರೆ ಎಂದು ದೂರಿದರು. ಅಲ್ಲದೆ ಪಡಿತರ ಹಕ್ಕಿಯನ್ನು ಉಚಿತವಾಗಿ ಕೊಡಬೇಕು, ಆದರೂ 20 ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ. ಇನ್ನಾದರೂ ಇದಕ್ಕೆಲ್ಲ ಕಡಿವಾಣ ಹಾಕುವಂತೆ ತಹಶೀಲ್ದಾರ್ ಅವರಿಗೆ ಒತ್ತಾಯಿಸಿದರು. ಇನ್ನಾದರೂ ಎಚ್ಚೆತ್ತುಕೊಂಡು ತಹಶೀಲ್ದಾರರು ಹಕ್ಕಿಯನ್ನು ಕೊಡಿಸಿಕೊಡಿ ಎಂದು ಮೊರೆ ಇಟ್ಟರು. ಇದಕ್ಕೆಲ್ಲ ಕಡಿವಾಣ ಹಾಕುವಂತೆ ಪಡಿತರದಾರರು ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬೂದಿಹಳ್ಳಿ ಗ್ರಾಮಸ್ಥರು ಇತರರು ಇದ್ದರು. ಸೊಸೈಟಿ ಅವರ ಮಾಲೀಕರು ಕೇಳಿ ಏನು ಹೇಳ್ತಾರೆ ಅವರು? ಈಗ ಹಳಬ್ರು ಹೊಸರು ಬಂದ್ರು ವಾಪಸ್ ಕಳಿಸಿದ್ವಿ. 2 ತಿಂಗಳ ಅಕ್ಕಿ ಹಾಕೊಡ್ರಿ ಅಂತ ವಾಪಸ್ ಕಳಿಸಿದ್ವಿ. ನೀನು 3ನೇ ತಿಂಗಳ ಅಕ್ಕಿ ಹಾಕ್ತಿವಿ ಅಂದ್ರೆ ಸಮ ಬೇಡ ಬಾಗ್ಲಕ್ಕೆ ಅನ್ನೋದ್ರಿ ಈ ತಿಂಗಳು ಅವು ಹಾಕ್ರಿ ಅಂತ ನಾವು ಕೇಳಿದ್ವಿ. ಈ ತಿಂಗಳು ಹಾಕ್ರಿ ಅಂತ ಕೇಳಿದ್ವಿ ಅಷ್ಟೇ. ಹಾಕಿದ್ರಲ್ಲ ಒಂದೇ ಪಂಚಾಯತಿ ಎಲ್ಲ 2 ಊರಿಗೆ ಹಾಕಿದ್ರೆ ನಮ್ಗೆ ಯಾಕೆ ಹಾಕಿಲ್ಲ? ಅದನ್ನ ಕೊಟ್ಟಿಲ್ಲ ಅಂತಾನೆ ಅವನು ಅವ್ರ ಮೇಲೆ ಎನ್ಕ್ವೈರಿ ಮಾಡಿ ಅವನಿಗೆ ತೆಗೆದು ಬೇರೆನಿಗೆ ಹಾಕಿರೋದಲ್ಲಿ. ಇಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಆ ಮೇ ತಿಂಗಳಲ್ಲಿ ಬೇರೆ ಹಳ್ಳಿಗಳಿಗೆ ಕೊಟ್ಟಿದ್ದಾರೆ. ಇವ್ರ ಹಳ್ಳಿಯಲ್ಲಿ 80 ಕಾರ್ಯನೇ ಇದಾವೆ, ಇವ್ರಿಗೆ ಕೊಟ್ಟಿಲ್ಲ ರೇಷನ್. ಮಧ್ಯಾಹ್ನಕ್ಕೆ ಇನ್ನೊಂದು ಕಸಿಗೊಂಡಳ್ಳಿ 2 ಕಡೆ ಕೊಟ್ಟಿಲ್ಲ ಅಂತ ಅದನ್ನ ಲೆಟರ್ ಬರ್ದಿದ್ದೀವಿ ಅವರಿಗೆ. ರೇಷನ್ ಕೊಡೋದಕ್ಕೆ ಆ ತಿಂಗಳು ಕೊಡೋದಕ್ಕೆ ಅದು ಲ್ಯಾಪ್ಸ್ ಆಗಿದೆ. ಅದಕ್ಕೆ ನಾವು ಜೆಡಿಗೆ ಲೆಟರ್ ಬರ್ದಿದ್ದೀವಿ. ನಾವು ಜೆಡಿನೂ ಅದು ಕರೆಸ್ಪಾಂಡೆನ್ಸ್ ಮಾಡ್ತಾ ಇದ್ದಾರೆ. ಈಗ ರೆಗ್ಯುಲರ್ ರೇಷನ್ ಬರ್ತಾ ಇದೆ ಅವರಿಗೆ. ಇವ್ರು ಏನ್ ಹೇಳ್ತಿದಾರೆ ಆ ತಿಂಗಳದ್ದು ಬೇಕು ನಮಗೆ ಅಂತ ಕೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಿತ್ತು ಅಂದ್ರೆ ಮೊನ್ನೆ ಅವ್ರದ್ದು ಯಾರಿಂದ ಬೇರೆ ಬಂದಿದ್ರು ಅವ್ರು ಕಸಿಗೊಂಡಳ್ಳಿ ಅವ್ರು ಬಂದವತ್ತು ಇದೆ. ಈಗ ಅಕ್ಕಿ ಹಳೇದಿದೆ ಅಲ್ಲಿ, ಅದು ಬೇಡ ನಮಗೆ ಅಂದಾಗ ಆಯ್ತು ಅದನ್ನು ಶಿಫ್ಟ್ ಮಾಡಿ ಬೇರೆ ಕೊಡ್ತೀವಿ ಅಂತ ಹೇಳಿ ಬೇರೆ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಇಲ್ಲ, ಈಗ ನಮ್ಮ ಪ್ರಶ್ನೆ ಏನಂದ್ರೆ ನಿಮಗೆ ಇಂಡೆಂಟ್ ಅಲ್ಲಿ ಯಾಕೆ ಸ್ಟಾಕ್ ಕ್ಲಿಯರ್ ಆಗಿಲ್ಲ, ಯಾಕೆ ತೋರಿಸ್ತು ಅಂದಾಗ ಅದು ಯಾವಾಗ ಗೊತ್ತಾಯ್ತು ಸರ್ ನಿಮಗೆ? ನಮಗೆ 2ನೇ ತಾರೀಕು ಗೊತ್ತಾಯ್ತು, ಅವತ್ತೇ ಒಂದು ಸರ್. ಮತ್ತೆ ಇವಾಗ ಫುಡ್ ಇನ್ಸ್ಪೆಕ್ಟರ್ ಜವಾಬ್ದಾರಿ ಏನು ಸರ್? 2ನೇ ತಾರೀಕು ಫುಡ್ ಇನ್ಸ್ಪೆಕ್ಟರ್ ಜವಾಬ್ದಾರಿ ಏನು? ಫುಡ್ ಇನ್ಸ್ಪೆಕ್ಟರ್ ಜವಾಬ್ದಾರಿ ಏನು? ವಿತರಣೆ ಅವರು ಸರ್, ನಾವು ಗೋಡನಿಂದ ಕೊಟ್ಟ ತಕ್ಷಣ ಅವ್ರು ವಿತರಣೆ ಮಾಡೋದು ಅವರೇ ಜವಾಬ್ದಾರಿ. ಈಗ ಮಾಹಿತಿ ಇದೆ, ಸಮರ್ಪಕ ಕೊಡ್ತಾ ಇಲ್ಲ ಅಂತ ಗೊತ್ತಿದೆ, ಗೊತ್ತಾದ್ಮೇಲೆ ಸಹ ಅಲ್ಲಿ ಹೋಗ್ಬೇಕಾಗಿತ್ತು. ಅವರೇ ಕೊಡಬೇಕು. ಮಾತಾಡಿ ಆದಷ್ಟು ಬೇಗ ಅದೇನು ಕೇಳಿ ನನಗೆ ವ್ಯವಸ್ಥೆ ಮಾಡಕ್ಕೆ ಮಾಡ್ತೀನಿ. ಈಗ ಸರ್ 1 ನಿಮಿಷ